ಕಲಬುರಗಿ ನಗರದಲ್ಲಿ ಶರಣ ಡೋಹರ ಕಕ್ಕಯ್ಯನವರ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ಶರಣ ಡೋಹರ ಕಕ್ಕಯ್ಯನವರ ಪಲ್ಲಕ್ಕಿ ಮೆರವಣಿಗೆಯನ್ನ ಮುಖ್ಯ ರಸ್ತೆಗಳಲ್ಲಿ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅನೇಕ ಶರಣರು ಮತ್ತು ಇನ್ನಿತರ ಮುಖಂಡರು ಮಾತನಾಡಿ ಪಲ್ಲಕ್ಕಿ ಉತ್ಸವದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು. ಕಕ್ಕಯ್ಯನವರ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ಈ ಪಲ್ಲಕ್ಕಿ ಉತ್ಸವದಲ್ಲಿ ಬಸವಣ್ಣನವರ ಮೂರ್ತಿಗೆ ಮಾಲೆಯನ್ನು ಹಾಗೂ ಸಂವಿಧಾನ ಶಿಲ್ಪಿಯಾಗಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾವ್ ಅವರ ಮೂರ್ತಿಗೆ ಮಾಲೆಯನ್ನು ಸಮರ್ಪಣೆ ಮಾಡಿ 11:30 ಗಂಟೆಗೆ ಆ ಭವನದಲ್ಲಿ ನಮ್ಮದ ಒಂದು ಸಮಾಜದ ಹಾಗೂ ಈ ಒಂದು ಜೀರ್ಣೋದ್ಧಾರ ಕಮಿಟಿಯ ತರುವಾಯ ಅವರ ನೇತೃತ್ವದಲ್ಲಿ ಸಮಸ್ತ ಸಮಾಜವನ್ನು ಒಳಗೊಂಡು ಸಮನ್ವಯ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. 11:30 ಮೇಲ್ಪಟ್ಟು ಆ ಕಾರ್ಯಕ್ರಮ ಯಾವುದೇ ಮತ ಭೇದ ಜಾತಿ ಪಂಥ ಇಲ್ಲದೆ ಬಸವ ತತ್ವದ ಅನುಸಾರವಾಗಿ ಬಸವಣ್ಣನ ಹಾಕಿಕೊಟ್ಟಿರುವಂಥ ಒಂದು ದಿಶೆಯಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿ ತುಂಬ ಶ್ರಮ ಪಟ್ಟಿದ್ದಾರೆ. ಇದಕ್ಕೆ ಯಶಸ್ವಿ ಸಿಗಲಿ ಅಂತ ಹಾರೈಸ್ತೇನೆ. ಬಸವಾಜಿ ಹೋಳ್ಕರ್ ಇವತ್ತಿನ ದಿವಸ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥ ಶರಣ ಡೋಹರ ಕಕ್ಕಯ್ಯ ದೇವಸ್ಥಾನ ಟ್ರಸ್ಟ್ ಇವತ್ತಿಂದ ಶರಣ ಕಕ್ಕಯ್ಯನ ಪಲ್ಲಕ್ಕಿ ಉತ್ಸವವನ್ನು ನಡೀತೇವೆ. ಆದರೂ ಕೂಡ ಇವತ್ತಿಂದ ಎಲ್ಲ ಶರಣಾರ್ಥಿಯರು ಕೂಡ ಇಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಮತ್ತು 12 ಶತಮಾನ ಬಂದಂಥ ನಮ್ಮ ಡೋಹರ ಕಕ್ಕಯ್ಯ ಇವತ್ತು ಬಸವಣ್ಣ ತತ್ವದಿಂದ ಬಂದು ಹಿರಿಯ ನಾಯಕ ಆದಂಥ ಕಕ್ಕಯ್ಯನವರು ಇವತ್ತು ಕಕ್ಕಯ್ಯನ ಪಲ್ಲಕ್ಕಿ ಒಂದು ಪ್ರಥಮವಾಗಿ ಈ ವರ್ಷವನ್ನು ನಡೀತಾ ಇದೆ. ಇವತ್ತು ದಿವಸ ಎಲ್ಲರೂ ನಿರ್ಣಯ ತಗೊಂಡು ಇವತ್ತು ಸಮಾಜ ಬಂದವರು ಎಲ್ಲ ಸಮಾಜದಿಂದ ಭಾಗವಹಿಸಿದರೆ ಇವತ್ತಿಂದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಜಿಲ್ಲೆ, ಬೆಂಗಳೂರು ಎಲ್ಲ ಜಿಲ್ಲೆಗಳಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಕಕ್ಕಯ್ಯನ ಉದ್ಘಾಟನೆ ಸಮಾರಂಭ ಇದೆ. ಆದರೂ ಕೂಡ ಎಲ್ಲ ಸಚಿವರು ಮತ್ತು MLA ಅವರು, ಶಾಸಕರು, ಎಲ್ಲ ಯೋಚಕರು, ಎಲ್ಲ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಎಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲರಿಗೆ ಕೇಳ್ತಾ ಎಲ್ಲ ಇವರು ನಮಗೆ ಮಾತಾಡಿದಕ್ಕೆಲ್ಲ ಎಲ್ಲರೂ ಕೂಡ ಪ್ರತ್ಯೇಕರಿರುವ ಪೊಲೀಸ್ ಏನ ಗುಲ್ಬರ್ಗ ನಗರದೊಳಗ ಕಲ್ಯಾಣ ಕರ್ನಾಟಕದ ಕ್ರಾಂತಿಯನ್ನು ಹೊತ್ತಿತ್ತು. ಇವತ್ತು 20 ವರ್ಷದ ತರುವಾಯ ಮತ್ತೆ ನಮ್ಮ ಸಮಾಜದ ಐಕ್ಯತೆಗಾಗಿ ಏಕತೆಗಾಗಿ ಒಂದೇನು ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿಗಾಗಿ ಎಲ್ಲರೂ ಶ್ರಮಿಸಬೇಕಂತ ನಾನು ಕೇಳ್ಕೊತೀನಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.